ಈ ರೀತಿಯಲ್ಲಿ ಮೀನು ಸಾರು ಮಾಡಿದರೆ ಒಂಚೂರು ಪುಡಿ ಪುಡಿ ಆಗಲ್ಲ. ಸ್ಪೂನ್ ಹಾಕಲೇಬಾರ್ದು ಮೀನು ಹಾಕಿದ ಮೇಲೆ. ಈ ರೀತಿಯಲ್ಲಿ ಚೆಂದ ಕಲಸಿ ಇಟ್ಕೊಳ್ಳೋಣ. ನಾನು 2 ಅವರ್ ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಸಾರೆಲ್ಲ ಮಾಡಿ ಆಗೋತ್ತಿಗೆ ಇದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿರುತ್ತೆ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನೂ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತೊಂದು ರುಚಿಯಾದ ಮೀನು ಸಾಂಬಾರನ್ನು ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ತೀನಿ, ಸಾರು ಕೂಡ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಒಂದೇ ಮುಳ್ಳಿರುವಂಥ ಮೀನು, ಬಾಷಾ ಫಿಶ್ ಅಂತ ಹೇಳ್ತೀವಿ. 3 kg ತೊಗೊಂಡಿದ್ದೀನಿ ನಾನು. ಒಂದೇ ಮೀನು 3 kg ಇತ್ತು. ಫ್ರೈ ಮತ್ತು ಕರಿಗಾಗಿ ಕಟ್ ಮಾಡಿಸ್ಕೊಂಡು ತೊಗೊಂಡ್ಬಂದಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಇದು ಒಂದೇ ಮುಳ್ಳಿರೋದ್ರಿಂದ ಬಾಯಲ್ಲಿ ಮುಳ್ಳು ಸಿಗುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ. ಕೆಲವರಿಗೆ ಮೀನು ತಿನ್ನೋಕ್ಕೆ ಗೊತ್ತಿರಲ್ಲ. ಹಾಗಾಗಿ 1 kg ಫ್ರೈಗೆ ತಗೊಳ್ತಾ ಇದ್ದೀನಿ. ಮತ್ತು 2 kg ಕರಿಗೆ ಯೂಸ್ ಮಾಡ್ತಾ ಇದ್ದೀನಿ. ಸಾರು ಮಾಡ್ಕೊಳ್ಳುವ ಮೀನಿಗೆ 1 ಚಮಚದಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಅವರ್ ಕಲಸಿ ಇಡೋಣ. 1 ಚಮಚದಷ್ಟು ಅರಶಿನ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಮೀನಿಗೆ ಈ ಥರ ಕಲಸಿ ಇಟ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಈ ಥರ ಕಲಸಿ ಒಂದು 1 ಅವರ್ ಇಡೋಣ. ಮೀನು ಫ್ರೈಗೆ ಕಲಸಿ ಇಡೋಣ. ಮಸಾಲೆ ಏನೇನು ಬೇಕು ನೋಡೋಣ. ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪೌಡ್ರನ್ನು ಹಾಕೊಳ್ತೀನಿ. ಸ್ವಲ್ಪ ಖಾರ ಜಾಸ್ತಿನೇ ಇರಲಿ. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡರ್, ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಂಥ ಜೀರಿಗೆ ಪೌಡ್ರನ್ನು ಹಾಕೊಳ್ತೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು. 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಹುಳಿ ನೀವು ಯಾವುದು ಬೇಕಾದರೂ ಹಾಕ್ಬೋದು. ಹುಣಸೆಹಣ್ಣು ರಸ ಆಗಲಿ ಅಥವಾ ಲೆಮನ್ ಜ್ಯೂಸ್ ಆದರೂ ಹಾಕೋಬೋದು. ನಾನಿಲ್ಲಿ ಕಾಚಂ ಪುಳಿಯನ್ನು ಹಾಕ್ಕೊಳ್ತೀನಿ. ನಮ್ಮ ಕೊಡಗಿನ ಸ್ಪೆಷಲ್ ಹುಳಿ ನೀರದು. ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಲಾಸ್ಟ್ ಟೈಮ್ ತುಂಬ ಜನ ನನ್ನ ಕೇಳಿದ್ರಿ ಎಲ್ಲಿ ಸಿಗುತ್ತೆ ಮೇಡಮ್ ಅಂತ. ಆನ್ಲೈನಲ್ಲಿ ನೀವು ಬೈ ಮಾಡ್ಬೋದು. ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ತೀರಾ ತೆಳ್ಳಗಾದರೆ ಮೀನು ಕೋಟ್ ಮಾಡೋಕ್ಕಾಗಲ್ಲ, ಮಸಾಲೆ ಎಲ್ಲ ಬಿಟ್ಕೊಡುತ್ತೆ. ಹಾಗಾಗಿ ಈ ಥರ ಕಲಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಖಾರ ಉಪ್ಪು ಹುಳಿ ಮುಂದೆನೇ ಇರಲಿ ಫ್ರೈಗೆ. ಮೀನು ಕಲಿಸುವಾಗ ಫ್ರೈಗೆ ಸ್ವಲ್ಪನೂ ನೀರು ಇರಬಾರ್ದು. ಚೆನ್ನಾಗಿ ಹಿಂಡಿ ತಗೋಬೇಕು. ಒಂದು 2 ಅವರೆಲ್ಲ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ ಮೀನು ಫ್ರೈ. ಕಲಸಿದ ಹಾಗೇ ಮಾಡ್ಕೊಳ್ಬೇಡಿ, ಕಲಸಿ ಇಡಬೇಕು. 2 ಅವರ್ ಆಗಲಿಲ್ಲ ಅಂದರೂ ನೀವು ಅರ್ಜೆಂಟಿಗೆ ಮಾಡ್ಕೋಬೇಕು ಅಂದರೂ ಒಂದು 1 ಅವರ್ ಆದರೂ ಬಿಟ್ಟು ಆಮೇಲೆ ಫ್ರೈ ಮಾಡ್ಕೋಬೇಕು. ಈ ರೀತಿಯಲ್ಲಿ ಚೆಂದ ಕಲಸಿ ಇಟ್ಕೊಳ್ಳೋಣ. ನಾನು 2 ಅವರ್ ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಸಾರೆಲ್ಲ ಮಾಡಿ ಆಗೋತ್ತಿಗೆ ಇದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿರುತ್ತೆ. ಮಸಾಲೆ ಫ್ರೈ ಮಾಡ್ಕೊಳ್ಳೋಣ. ಮೀನು ಸಾರಿಗೆ ಸಾಸಿವೆ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಮಸಾಲೆ ಹುರ್ಕೊಳ್ಳೋಕ್ಕೆ. ತುಂಬ ಚೆನ್ನಾಗಾಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಇದೆ ಅದನ್ನು ನೀವು ಬಳಸ್ಬೋದು. ಆದರೆ ಸಾಸಿವೆ ಎಣ್ಣೆ ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ. ಎಣ್ಣೆ ಬಿಸಿಯಾಗಿದೆ. 1.5 ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 1 ನಿಮಿಷ ಹುರ್ಕೊಂಡಾದ ಮೇಲೆ ಬೇರೆ ಮಸಾಲೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಬೀಜ 1 ನಿಮಿಷ ಫ್ರೈ ಆಗಿದೆ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಅಜ್ವೈನನ್ನು ಹಾಕ್ಕೊಳ್ತೀನಿ. ಇದು ತುಂಬ ಚೆನ್ನಾಗಾಗುತ್ತೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ಒಂದು ಮಿಕ್ಸಿ ಜಾರ್ ತಗೊಂಡು ಹುರಿದಿಟ್ಕೊಂಡ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಒಂದು 3 ದಪ್ಪ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನಷ್ಟು
ಖಾರದ ಪೌಡರನ್ನು ಸೇರಿಸ್ಕೊಳ್ಳೋಣ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡ್ಕೊಳ್ಳಿ. ಮೀನು ಸಾಂಬಾರು ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳೋಣ. ಈ ಹದದಲ್ಲಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸ್ ರುಬ್ಕೋಬೇಕು. ಮೀನು ಸಾರು ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. 1.5 ಚಮಚದಷ್ಟು ಅಡಿಗೆ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಮೀನು ಸಾರಿಗೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ. ಎಣ್ಣೆ ಬಿಸಿಯಾಗಿದೆ. ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆಂದ ಫ್ರೈ ಆಗಿದೆ. ಇವಾಗ ರುಬ್ಬಿಟ್ಕೊಂಡ ಮಸಾಲೆನ ಸೇರಿಸ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು 4 ಕರಿಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಮಸಾಲೆ ಒಂದು 2 ನಿಮಿಷ ಫ್ರೈ ಆದ ಮೇಲೆ ನಿಮ್ಮ ಹದಕ್ಕೆ ಅನುಗುಣವಾಗಿ ನೀರು ಸೇರಿಸ್ಕೊಳ್ಳಿ. ಮಸಾಲೆ ಚೆಂದ ಈ ಹದದಲ್ಲಿ ಕುದ್ದು ಆಯಿಲ್ ಎಲ್ಲ ಹೊರಗಡೆ ಬರಬೇಕು. ಅವಾಗ ಇದು ಮಸಾಲೆ ಚೆನ್ನಾಗಾಗಿದೆ ಅಂತ ಅರ್ಥ. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನಾವು 1 ಕಪ್ಪಷ್ಟು ಜಾರ್ ತೊಳೆದ ನೀರನ್ನು ಸೇರಿಸ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡೋಣ. ಆಮೇಲೆ ಮೀನು ಹಾಕ್ಕೊಂಡ್ರೆ ಆಯಿತು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಕಲಸಿಡುವಾಗನೂ ಹಾಕ್ಕೊಂಡಿದ್ದೀವಿ. ಮೀನು ಸಾರು ಈ ರೀತಿಯಲ್ಲಿ ಕುದೀತಾ ಇರುವಾಗ ಸ್ವಲ್ಪ ಹುಳಿ ಹಾಕ್ಕೊಳ್ಳೋಣ. ಒಂದೊಳ್ಳೆ ಕುದಿ ಬಂದಿದೆ ನೋಡ್ಬೋದು ನೀವು. ಒಂದು ಅರ್ಧ ಚಮಚದಷ್ಟು ಹುಳಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಲೆಮನ್ ಜ್ಯೂಸ್ ಆದರೂ ಹಾಕೋಬೋದು, ಇಲ್ಲ ಹುಣಸೆ ಹಣ್ಣಿನ ರಸ ಆದರೂ ಸೇರಿಸ್ಕೊಳ್ಬೋದು. ಕಲಸಿಟ್ಟ ಮೀನನ್ನು ಸೇರಿಸ್ಕೊಳ್ಳೋಣ. ಒಂದು 10 ನಿಮಿಷ ಈ ಗ್ರೇವಿಯಲ್ಲಿ ಬೆಂದರೆ ಸಾಕಾಗುತ್ತೆ. ಕೈಯಲ್ಲೇ ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. 10 ನಿಮಿಷ ಬೇಯಲಿ. ಮೀನು ಫ್ರೈಗೆ ಕಲಸಿಟ್ಟು 2 ಅವರ್ ಆಗಿದೆ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿಗೆ ಇಟ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಅಂತ ಬೇಡ, ಸ್ವಲ್ಪ ಕರಿಬೇವಿನ ಎಲೆನ ಹಾಕೊಳ್ಳೋಣ. ಅದರ ಮೇಲೆ ಮೀನಿಟ್ಟು ಫ್ರೈ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಮೀನು ಬೇಯಿಸ್ಕೊಳ್ಳುವಾಗ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಮಧ್ಯದಲ್ಲೆಲ್ಲ ಬೇಯಲ್ಲ, ಹೊರಗಡೆ ಎಲ್ಲ ಫ್ರೈ ಆದಂಗೆ ಫೀಲ್ ಆಗುತ್ತೆ. ಎಣ್ಣೆ ಜಾಸ್ತಿ ಹಾಕೊಳ್ಳೋದು ಕೂಡ ಬೇಡ. ಮುಚ್ಚಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸೈಡ್ ಬೆಂದಿದೆ, ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ನಿಮಗೆ ಫ್ರೈ ಮಾಡಲು ಘಾಟ್ ಅನಿಸಿದರೆ ಸ್ವಲ್ಪ ರವೆಗೆ ಅದ್ದಿ ಆಮೇಲೆ ಫ್ರೈ ಮಾಡ್ಕೊಳ್ಬೋದು. ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ಮೀನು ಫ್ರೈ ರೆಡಿ ಆಯಿತು. ಎಲ್ಲ ಮೀನನ್ನು ಇದೇ ಥರ ಫ್ರೈ ಮಾಡ್ಕೊಳ್ಳೋಣ. ಒಂದೊಳ್ಳೆ ರುಚಿಯಾದ ಭಾಷಾ ಮೀನು ಸಾರು ಈ ರೀತಿಯಲ್ಲಿ ರೆಡಿಯಾಗಿದೆ. ತಪ್ಪದೇ ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ. ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಅಮೂಲ್ಯವಾದ ಕಮೆಂಟನ್ನು ಓದಲು ನಾನು ಕಾಯ್ತಾ ಇರ್ತೀನಿ. ಒಂದು ಅದ್ಭುತ ರುಚಿಯ ಮೀನು ಸಾಂಬಾರನ್ನು ಈ ರೀತಿ ಇವತ್ತು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಮೀನು ಸಾರು ಮಾಡಿದರೆ ಒಂಚೂರು ಪುಡಿ ಪುಡಿ ಆಗಲ್ಲ. ಸ್ಪೂನ್ ಹಾಕಲೇಬಾರ್ದು ಮೀನು ಹಾಕಿದ ಮೇಲೆ, ಅಷ್ಟು ಕೈಯಲ್ಲೇ ತಿರುಗಿಸ್ಕೊಳ್ಬೇಕು. ಇದು ಕರೆಕ್ಟಾದ ಹದ ನೋಡಿ. ಈ ರೀತಿಯಲ್ಲಿ ಮಾಡಿಕೊಳ್ಳಿ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಚಪಾತಿ, ರೊಟ್ಟಿ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು.